ತಗೋರಿ ಇದನ್ನ ಡಬ್ಬಿನ. ಅಲ್ಲ ಟೈಮ್ ಈಗ 6 ಗಂಟೆ ಆಗೈತಿ. ಇಷ್ಟು ಲಗು ಎದಕ್ಕೆ ಬೇಕಾಗೈತಿ ಈಗ ಹೋಗೋದು ಕೆಲ್ಸಕ್ಕೆ? ನೀವು ಹೋಗೋದು 9 ಗಂಟೆಗೆ ಹೋದಿಲ್ಲ. ಮತ್ತು ನಾ ಕಿರಣಗೆ ಫೋನ್ ಕೊಡಿಸ್ಬೇಕಂತ ಹೇಳಿದ್ರೆ ಮತ್ತು ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕ ನಾನು. 9 ಗಂಟೆಗೆ ಹೋಗಿ ಸಂಜೆ 5 ಗಂಟೆ ಮಟ್ಟ ಕೆಲಸ ಮಾಡಿದ್ರೆ ನನಗೆ ರೊಕ್ಕ ಹಚ್ಚಿಗೆ ಬರೋಂಗಿಲ್ಲ. ಮತ್ತು ರೊಕ್ಕ ಹಚ್ಚಿಗೆ ಬರ್ಬೇಕಂತ ಹೇಳಿದ್ರೆ ನಾ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮತ್ತು ರೊಕ್ಕ ಬರ್ತೈತಿ. ಮತ್ತು ಕಿರಣನ್ನು ಫೋನ್ ಕೊಡಿಸ್ಬೋದು. ನಾವು ಬರಲ ಕೆಲ್ಸಕ್ಕೆ? ಅದು ಏನು ಫೋನ್ ಅಂತಂದೇಳಿ ನೀವು ಚಾಲು ಮಾಡಿರೇನ? ಅಲ್ಲ ಹಿಂಗೆ ನೀವು ದುಡಿಯಕತ್ತಿಂದಂದ್ರೆ ನಿಮ್ದು ಆರೋಗ್ಯಗತಿ ಏನು? ಫಸ್ಟ್ ಹುಡುಗನ್ ನೋಡ್ಬಾರ್ದು, ನಿಮ್ದು ಆರೋಗ್ಯಗತಿ ನೋಡ್ಕೊರಿ ನೀವು. ನನಗೇನಾಗಲ್ಲ ತಗೋರೆ, ನೀ ಯಾಕೆ ಚಿಂತೆ ಮಾಡ್ತಿದ್ರ ಬಗ್ಗೆ? ನಾವು ಬರೋದು ತಗೋ. ಯಾಕ ಮಾಡ್ಕೊಂತ ಹೋರಿ. ರಾತ್ರಿ ಮಳೆ ಬಂದು ಚಿಪ್ಪೆಲ್ಲ ತೊಯ್ದ್ಬಿಟ್ಟಾವ ನೋಡಿ. ನಾನು ತೆಗದರ ಇಡ್ಲಿಲ್ಲ ಇವನ್ನ. ದಿನಾನ ಗ್ಯಾಸಿನ ಮೇಲೆ ಮಾಡಾಕತ್ತಿದ್ದಂದ್ರೆ ಅಡ್ಗಿನ ಲಘು ಗ್ಯಾಸ್ ಖಾಲಿ ಆಗಿಬಿಡ್ತೈತಿ. ಈಗ ನೋಡಿದ್ರೆ ಗ್ಯಾಸ್ ಲಘು ಸಿಗಂಗಿಲ್ಲ ಏನಿಲ್ಲ. ಏನೋ ಇದೊಂದಿಟ್ಟು ಒಲಿ ಹೊಸಾಕ ಚಲೋ ಇದ್ದು ಚಿಪ್ ಅನ್ನೋದ್ರಾಗ ಅಂದ್ರೆ ಎಲ್ಲ ತೊಯ್ದಾಗ್ಬಿಟ್ಟು ಇವು. ಅವ್ವ ಅಪ್ಪ ಎಲ್ಲಿ ಹೋಗ್ಯಾರ ಇಷ್ಟು ಬೆಳಗ್ಗೆ? ನಿಮ್ಮಪ್ಪ ಕೆಲ್ಸಕ್ಕೆ ಹೋದ್ರಲ್ವಾ? ಕೆಲ್ಸಕ್ಕೆ ಹೋಗ್ಯಾರ? ಇಷ್ಟು ಬೆಳಗ್ಗೆ ಎದಕ್ಕ? ಅವ ಅದಾನಲ್ಲ ಮಗ, ಫೋನ್ ಕೇಳ್ಯಾನಂತ. ಅದಕ್ಕೆ ನಿಮ್ಮ ಅಪ್ಪಾಗ 9 ಗಂಟೆಗೆ 5 ಗಂಟೆ ಮಟ್ಟ ಕೆಲಸ ಮಾಡಿದ್ರೆ ಸ್ವಲ್ಪ ಬರ್ತದ ಪಗಾರ. 6 ಗಂಟೆಲಿಂತ್ರ ಮತ್ತೆ ತಿರುಗಿ ಸಂಜೆಗೆ 6 ಗಂಟೆ ಮಟ್ಟ ಮಾಡಿದ್ರೆ ಡಬಲ್ ಬರ್ತದ ಪಗಾರ ಅಂತೇಳಿ ಹೋಗ್ಯಾರ ನಿಮ್ಮಪ್ಪ. ಹೇಳಿದ್ರ ಕೇಳಂಗಿಲ್ಲ ನನ್ನ ಮಾತವ್ರು. ಈಗ ಪಾಪ ಅಪ್ಪ ಅಷ್ಟು ಕಷ್ಟಪಡ್ಬೇಕಾ? ಅವ್ವ ಮತ್ತ ನಾಯ್ತಲ್ಲಿಗೆ ತಲಿ ಬಾಚೇನಿ. ಈಗ ನಾನು ತಲಿ ಬಾಚ್ಕೊಂಡ್ ರೆಡಿಯಾಗಿ ಹೋಗ್ತೇನಂತ. ಅವ ಮತ್ ಕಿರಣ್ ಇವತ್ತರ ಬರ್ತಾನಿಲ್ಬ ಶಾಲಿಗೆ? ಎಲ್ಲೇ ಹೋದ್ನ ನೀವ ಬೆಳಗ್ಗೆ ಲಘು ರೆಡಿಯಾಗಿ? ಎಲ್ಲಿ ಹೋದ್ನವ ಏನ ನನಗೂ ಹೇಳಿಲ್ಲವ. ನಾನು ಅಡಿಗೆ ಮಾಡಾಕತ್ತೀನಿ ಲಗು ರೆಡಿ ಆದವನ ಹೋಗೇ ಬಿಟ್ಟದ. ಎಲ್ಲಿ ಹೋದ್ನ ಏನ ನನಗಂತೂ ಹೇಳಂಗಿಲ್ಲ ಮಾಡಂಗಿಲ್ಲವ. ಮತ್ತು ನಿಮ್ಮಪ್ಪಗೆ ಏನಾರು ಹೇಳಿದಂದ್ರೆ ನಮ್ಮೆಲ್ಲ ಸಿಟ್ಟು ಮಾಡ್ತಾರೆ. ಅವ ಎಲ್ಲಿ ಹೋಗ್ಕನೋ ಏನು ಮಾಡಾಕತ್ತನೋ ಏನೋ ನನಗಂತೂ ಒಂದು ಗೊತ್ತಾಗೋಲ್ತವಂದು. ಎಕ್ಸಾಮ್ ಯಾವಾಗ ಅದಾವ? ನಾಳೆ ಅದಾವವ್ವ. ಮತ್ತು ನೋಡಿ ಪರೀಕ್ಷಾರ ಬರೋಕೆ ಹೋಗ್ಕನೋ ಇಲ್ಲ. ನಿಮ್ಮಪ್ಪ ನೋಡಿದ್ರೆ ಅಷ್ಟು ಕಷ್ಟಪಟ್ಟು ಅವಂಗ ಬುಕ್ ಅಂದ್ರೆ ಬುಕ್, ಪೆನ್ ಅಂದ್ರೆ ಪೆನ್. ಏನೋ ಇವತ್ತೊಂದಿನ ಶಾಲೆಗೆ ಹೊಂಟಂದ್ರೆ ಎಲ್ಲ ಹೊಸವ ಬೇಕು ಅವಂಗ. ಹೊಸ ಅಷ್ಟೆಲ್ಲ ಕೊಡಿಸಿದ್ರೆ ಶಾಲೆಗೆ ಹೋಗ್ಕನ ಚಂದಾಗ ಅದನ್ನೇ ಇಲ್ಲ. ಆ ಹುಡುಗನ ಸಂಬಂಧ ನನಗೆ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ. ಅಪ್ಪನೂ ಹಂಗೆ ಮಾಡ್ತಾರೆ ಬಿಡ್ಬೇವ್ವ. ನೋಡಿದೇನು ಅವ ಒಂದು ಸತ ಏನು ಫೋನ್ ಕೇಳಿ ನೋಡಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರ ಅಪ್ಪ ಕೆಲ್ಸಕ್ಕೆ. ಮತ್ತು ನಾವು ಮತ್ತು ನಮಗೂ ನೀನ ಹೇಳವ ಅಪ್ಪಾಗ. ನಾ ಹೇಳಿದ್ರೆ ಅಪ್ಪ ಕೊಡ್ಸೋದಿಲ್ಲ. ನಮಗೂ ಒಂದು ಸೈಕಲ್ ಕೊಡಿಸನ್ ಬಿ ಅಪ್ಪಾಗ. ನೋಡಲ್ಲ ಶಾಲೆ ಅಷ್ಟು ದೂರ ಐತಿ, ಇಷ್ಟು ಬಿಸ್ಲಾಗ ಹೋಗ್ಬೇಕು ನಾವು ನಡ್ಕೊಂತ. ಹೌದ್ವಾ, ನೀವು ಶಾಲೆಗೆ ನಡ್ಕೊತ ಹೋಗೋದು ನೋಡಿ ನನ್ನ ಕಳ್ಳ ಚುರ ಅಂತವು. ಇಷ್ಟು ಬಿಸ್ಲಾಗ ಹೆಂಗೆ ನನ್ನ ಮಕ್ಕಳು ನಡ್ಕೊತ ಹೋಕ್ಕವು ಅಂಥೇಳಿ. ಮತ್ತು ನನಗೂ ಆಸೆ ಐತಿ ಒಂದು ಸೈಕಲ್ ಕೊಡ್ಸಿದ್ನಂದ್ರೆ ಇಬ್ಬರು ಕೂಡ ಹೋಗ್ತಾರ ಸೈಕಲ್ ಒಳಗೆ ಅಂಥೇಳಿ. ಲಕ್ಷ್ಮಿ ಬುಕ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿಲ್ಲ? ಮತ್ತು ನಾಳೆ ಅದ ನೋಡಿ ಎಕ್ಸಾಮ್. ಶಾಲ್ಯಾಗ ಟೀಚರ್ ಸರ್ ಏನಂತ ಹೇಳ್ತಾರೆ ನೋಡಿ ಕರೆಕ್ಟಾಗಿ ಕೇಳ್ಕೋದೇನ. ಹೋಗೋಣ ಅವ್ವ. ನಾವು ಶಾಲೆಗೆ ಹೋಗ್ಬರ್ತೀವಿ ತಗೋಬಿ. ರೆಡಿ ಆದ್ರೇನು ಶಾಲೆಗೆ? ರೆಡಿಯಾಗಿ. ಊಟ ಮಾಡಿದ್ರಿಲ್ಲ? ಊಟನೂ ಮಾಡೇವು ಅವ್ವ. ಮತ್ತು ನಮ್ದು ಶಾಲೆ ಫೀ ಯಾವಾಗ ಕಟ್ತೀರಿ ಬೇ? ನಾಳೆ ಎಕ್ಸಾಮ್ ಐತಿ ನಾವು. ಮತ್ತು ನಾಳೆ ಕುಂದರ್ಸ್ಕೊಳ್ತಿಲ್ಲ ಎಕ್ಸಾಮ್ ಒಳಗೆ. ತಗೋ, ನಾನು ನಾಳೆ ಬಂದು ನಿಮ್ಮ ಶಾಲೆ ಫೀ ಕಟ್ತೇನಂತ. ಈಗ ಹೋಗ್ರಿ ನೀವು ಶಾಲೆಗೆ. ಮತ್ತು ಲಘು ಕಟ್ಟವ ನೀ ನಾಳೆ ಬಂದು. ತಗೋ, ನಾ ಕಟ್ತೇನೆ ತಗೋ. ಬಾಯ್ ಲಕ್ಷ್ಮಿ. ಏನು ಮಾಡಬೇಕು ಏನು? ಆ ಹುಡುಗರು ಶಾಲೆ ಫೀ ಕಟ್ಬೇಕಂತ. ಮತ್ತು ಅವು ಸೈಕಲ್ಲೂ ಕೇಳಾಕತ್ತ ಹುಡುಗರು. ಅಕ್ಕ ಬಿಸಿಲು ಭಾಳ ಐತಿ, ನನಗರ ಸುಸ್ತಾ ಕುಂತೈತಿ. ಕಟ್ಟಿ ಮೇಲೆ ಎಲ್ಲಾರ ಕುಂತ್ ತೊಗೊಂಡು ಬಾ. ಕುಂತ್ ಹೋದ್ರಲ್ಲಿ ಶಾಲೆಗೆ ಹೋಗಕ್ಕೆ ಟೈಮ್ ಆಕೈತಿ. ಇದ್ಕೊಂಡು ನಿನ್ನ ಬ್ಯಾಗ್ ಕೊಡು, ನಾ ಹಾಕೊಂತೇನಂತ. ನೀ ಬಾ ಹಗರ್ಕ ನಡ್ಕೊಂತ. ಇವರು ಕೆಲ್ಸಲಿಂತ್ರ ಬರೋದ್ರೊಳಗೆ ಹೋಗಿ ಕೇಳ್ಕೊಂಬರ್ತೇನೆ ತಡಿ. ಏನು ಶ್ರೀಮಂತರ ಮನೆ ಭಾಳ ಇರ್ತಾವೆ. ಯಾರ್ದಾರ ಮನ್ಯಾಗ ರೊಟ್ಟಿ ಮಾಡೋದಿರ್ತೈತಿ, ಇಲ್ಲ ಅಡುಗೆ ಮಾಡೋದಿರ್ತೈತಿ, ಭಾಂಡೆ ತಿಕ್ಕೋದಿರ್ತೈತಿ. ಏನಾರು ಕೆಲಸ ಕೊಟ್ರೆ ಸಾಕು, ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ ಲಗುನ. ಮನೆ ಕಿಲಿ ಆಗತ್ತಲ್ಲ. ಈಕಿ ಮನೆ ಬಿಟ್ಟು ಎಲ್ಲಿ ಹೋದಾಕಲ್ಲ ಇವತ್ತೇನು ಹೋಗಿ ಆಳಕಿ ಕಿಲಿ ಹಾಕೊಂಡ.
ಬಂದೆ ನೀನು? ಬಂದೇನ್ರಿ, ನೀವು ಯಾವ ಬಂದ್ರಿ ಕೆಲ್ಸಲಿಂತ್ರ? ನಾ ಬಂದು ಒಂದು ತಾಸಿನ ಮ್ಯಾಗ ಎಲ್ಲಿ ಹೋಗಿದ್ದೀನಿ ನೀನು? ಇಲ್ಲೇ ಹೋಗಿದ್ ಬಿಡ್ರಿ, ನಾ ಸ್ವಲ್ಪ ಕೆಲಸ ಇತ್ರಿ. ಅದು ಏನು ಕೆಲ್ಸಕ್ಕೆ ಹೋಗಿದ್ದಿ? ಏನು ಕೆಲಸ ಆಗಿತ್ತು? ಇಲ್ಲೇ ಹೋಗಿದ್ದ ಅಂತ ಹೇಳತ್ತೀನಲ್ರಿ. ಅದು ಹೇಳಲ್ಲ ಏನು ಕೆಲಸ ಅಂತ ಹೇಳಿ. ಮತ್ತು ಆ ಹುಡುಗರ್ದೇನ ಶಾಲೆ ಫೀ ಕಟ್ಬೇಕಂತ, ಮತ್ತು ಅವಕ್ಕೂ ಸೈಕಲ್ ಬೇಕನ್ನಾಗತ್ತಿದ್ದು ಹುಡುಗರು. ಈಗ ನೀವು ಒಬ್ಬರ ದುಡಿದ್ರೆ ಏನಾಕತ್ರಿ, ಮನೆ ನಡ್ಸ್ಕೊಂಡು ಹೋಗೋದ ವಜ್ಜೆ ಆಕತಿ. ಅದಕ್ಕೆ ನಾನು ಎಲ್ಲಾರ ಬಾಂಡೆ ತಿಕ್ಕ ಮನೆ ಅದ ಅಂತಂದೇಳಿ ಕೇಳ್ಬರಕ್ಕೆ ಹೋಗಿದ್ದೆ ರೀ. ನೀವು ನೀ ಕೆಲಸ ಮಾಡಕ್ಕೆ ಹೊಂಟಿಯ? ಮತ್ತು ಈಗಿನ ಕಾಲದಾಗ ಒಬ್ಬರ ದುಡಿದ್ರೆ ಮನೆ ಮಂತ ನಡೀತೈತೇನ್ರಿ? ಬೇಡ, ನೀ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಏನು ನಾವೊಬ್ಬನ ದುಡ್ದು ನಮಗೆಲ್ಲ ಹಾಕ್ತೇನಂತೆ, ನೀ ಎಲ್ಲಿ ಕೆಲಸ ಹೋಗಬೇಡ. ಅಲ್ರಿ, ಹೊಟ್ಟಿಗೇನ ಹಾಕ್ತಿರಿ ಖರೆ, ಆದ್ರೆ ಅವ್ ಮಕ್ಕಳಿಗೆ ಶಾಲೆ ಫೀ ಕೊಡು ಅಂದ್ರೆ ಅದಕ್ಕೂ ಕೊಡಂಗಿಲ್ಲ ಅಂತೀರಿ. ಆ ಹುಡುಗ ಸೈಕಲ್ ಬಿಸ್ಲಾಗ ಹಂಗವಕ್ಕೋ ಎರಡು ನಡ್ಕೊಂತ ಅವಕ್ಕೆ ಸೈಕಲ್ ನಾಯೇನೆ ಕುಡಿಯಂಗಿಲ್ಲ ಅಂತ ಹೇಳಿಲ್ಲ, ನಾನು ಕುಡ್ದೆ ಅಂತ ಹೇಳೀನಿ. ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ, ಸ್ವಲ್ಪ ಪಗಾರ ಆಗಲಿ. ಅದ ಪಗಾರ ಆದ್ಮೇಲೆ ಮತ್ತೋ ಎಲ್ಲ ಅವಂಗ ಬಡಿತೀರಿ ನೀವು ರೊಕ್ಕನ. ಈಗೇನ ಅವ್ನು ಫೋನ್ ಕೇಳೇನಲ್ಲ, ಬರೀ ಫೋನ್ಗೆ ಜಮಾ ಮಾಡಾಕತ್ತೀರಿ ನೀವು. ಮುಂಜಾನೆ 6ಕ್ಕೆ ಹೋಗಿ ಸಂಜೆಗೆ 6 ಗಂಟೆಗೆ ಬರೋದು ಅದಕ್ಕೆ ಕೇಳೋ ಫೋನ್ ತೊಗೊಂಬರಕ್ಕೆ ಹೌದಿಲ್ಲ ನೀನು? ಏನು ಹೆಣ್ಮಕ್ಳಿಗೆ ಕೊಡ್ಸಾಯ್ತು ಅಂತೇಳಿ ಏನಾರು ಹೋಗಿರ ನೀವು? ಅದಕ್ಕೆ ನಾನು ಮತ್ತು ನನ್ನ ಮಕ್ಳು ಬಿಸ್ಲಾಗ ಹೋಗೋ ಅಂತಂದೇಳಿ ಮತ್ತು ನಾನು ಎಲ್ಲರೂ ಕೆಲಸ ಮಾಡಿದ್ರೆ ರೊಕ್ಕ ಬರ್ತಾವೆ, ಏನು ಕೇಳ್ತಾವೆ ಕೊಡಿಸಿರತ್ತ ಅಂತೇಳಿ ಮತ್ತು ನಾನು ನೋಡೋಕೆ ಹೋಗಿದ್ದೆ. ನಮಗೆ ಬರೋ ಪಗಾರ ಒಳಗೆ ಅವ್ನಿಗೆ ಯಾವಾಗ ಫೋನ್ ಕೊಡ್ಸೋಕ್ಕಾಕೈತಿವೋ ಏನು. ಯಾಕ್ರಿ? ಯಾಕಿಲ್ಲ ಬಿಡ. ಮತ್ತು ಕಿರಣ್ ಫೋನ್ ಹೇಳಿದ್ನಲ್ಲ ನಮ್ಮ ಅಪ್ಪ, ಮತ್ತೊಂದು ಫೋನ್ ಕೊಡ್ಸಂತ ಹೇಳಿದ್ದ. ನಾನು ಕೆಲಸ ಮಾಡಾಕತ್ತಿ ಈಗ 3 ತಿಂಗಳ ಆಗತ್ತೆ. ಬರೀ 30,000 ರೂಪಾಯಿ ಅಷ್ಟು ಜಮಾ ಆಗೈತಿ. ಇನ್ನು 20,000 ರೂಪಾಯಿ ಹೆಂಗೆ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ. ಏನು ಚಿಂತೆ ಮಾಡಾಕತ್ತೀರೋ, ಏನಾಯ್ತು ನೀವು? ಆ ಫೋನಿನ ಸಂಬಂಧ ಬರೋಬ್ಬರಿ 3 ತಿಂಗಳಾಯ್ತು ನೋಡಿ, ಕಣ್ಣಿಗೆ ನಿದ್ದಿಲ್ಲ, ಹೊಟ್ಟೆ ತುಂಬ ಕೂಳಿಲ್ಲ ನಿಮಗೆ. ಬರೀ ಫೋನ್ ತೊಗೋಬೇಕು, ಕೆಲಸ ಮಾಡ್ಬೇಕು, ಫೋನ್ ತೊಗೋಬೇಕು, ಕೆಲಸ ಮಾಡ್ಬೇಕು ಅಂತೇಳಿ ನಿಂತು ಬಿಟ್ರಿ ನೀವು. ಅದು ಫೋನ್ಗಿನೆಲ್ಲ ಹೋಗ್ಲಿ ಬಿಟ್ಬಿಡ್ರಿ ಅತ್ತಾಗ. ಎದಕ್ಕೆ ಬೇಕಾಗೈತ್ರಿ ಅವಂಗ? ನಾ ಈಗ ಹೇಳತ್ತೀನಿ ನೋಡಿ, ಫೋನ್ಗಿನ ಏನೋ ಕೊಡ್ಸಕ್ಕೆ ಹೋಗ್ಬೇಡ ಅವಂಗೆ. ಇನ್ನೂ ಈಗ ಮೊದಲು ಶಾಲೆ ಕಲೀಲವ. ಸುಮ್ಮನೆ ನೀನು ಗೊತ್ತಾಗಲ್ಲ, ನೀವು ಎದ ಹೇಳ್ತೀಯಲ್ಲ. ಕಿರಣ್ ಫೋನ್ ಕೇಳೋಣ ಅವತ್ತಿಂತ ಬರೀ ಒಂದೇ ಮಾತಾನಿಂದ ಫೋನ್ ಕೊಡಿಸ್ಬೇಡ್ರಿ. ಆ ಫೋನಿನ ಸಂಬಂಧ ನೀವು ಆಗತ್ತೆ ನೋಡಾತ್ತೀರೇನ? ಇರ್ಲಿ ಬಿಡ, ಮತ್ತೆ ಮಕ್ಕಳ ಸಂಬಂಧ ದುಡ್ದು ಮತ್ತೆ ನಾವು ಮತ್ತೇನು ಮಾಡ್ಬೇಕು ನಾವು? ಅಪ್ಪ ಏನು ರೊಕ್ಕ ಪಗಾರ ಆತ್ ನಿಂದ? ಆಗೈತಪ್ಪ, ಪಗಾರ ಆಗೈತಿ, ಅದ್ರ ಕಡಿಮೆ ಆಗೈತಿ. ಏನು ಮಾಡ್ತಿ? ನಡಿ ಫೋನ್ ತೊಂಬ್ರು. ಅದು ರೊಕ್ಕ ಕಡಿಮೆ ಅದಾವ. ಇನ್ನೂ ಇವು ಇದೈತಿ 30,000 ರೂಪಾಯಿ. ಇನ್ನೂ 20,000 ರೂಪಾಯಿಗೆ ಏನು ಮಾಡ್ಬೇಕು ನಾನು? ನಂಗೆ 20,000 ರೂಪಾಯಿ ಗೊತ್ತಿಲ್ಲಪ್ಪ. ನಂಗೆ ಒಟ್ಟು ಫೋನ್ ಬೇಕಂದ್ರೆ ಫೋನ್ ಬೇಕು. ಕೊಡಿಸ್ತೇನಪ್ಪ ಕಿರಣ್, ನೀನು ಚಿಂತೆ ಹೋಗಬೇಡ. ನಿನಗೆ ಹೇಳಿನಲ್ಲ ಕೊಡ್ತೇನೆ ಅಂತೇಳಿ. ನನಗೆ ಕೊಡ್ತೇನಂತ ಸ್ವಲ್ಪ ಸಮಾಧಾನ ಮಾಡ್ಕೋ. ನೀ ಕೊಡ್ಸಿದ್ರೆ ನಾಳೆಂತ್ರ ಶಾಲೆಗೆ ಹೋಗ್ತೇನೆ, ಇಲ್ಲಿಕಂದ್ರೆ ಶಾಲೆಗೆ ಹೋಗುದು ನೋಡಪ್ಪ. ನೀನು ನನಗೆ ಕೊಡ್ತೇನೆ ಫೋನ್. ನಾನು ಶಾಲೆ ಹೋಗ್ತೀನಿ ಅಂತಂದೇಳಿ ಹೇಳಕತ್ತ. ಈಗ ಎಷ್ಟು ದಿನ ಆತವ, ಒಂದಿನ ಶಾಲೆಗೆ ಹೋಗಿಲ್ಲ. ಆ ಹುಡುಗ ಕಡೆಂತ್ರ ಸರ್ ಹೇಳಿ ಕಳ್ಸಾತಾರಂತ, ನಿಮ್ಮ ತಮ್ಮ ಶಾಲೆಗೆ ಬಂದಿಲ್ಲ ನೋಡು ಅಂತೇಳಿ. ಅವಂಗ ಚೆನ್ನಾಗಿ ಫಸ್ಟ್ ಶಾಲೆಗೆ ಹೋಗನ್ನ. ಹೋಗ್ತಾನೆ ಬಿಡಮ್ಮ, ನನಗೆ ಹೇಳ್ಯಾನಮ್ಮ. ಅಪ್ಪ ನೀವು ಫೋನ್ ಕೊಡಿಸ್ ನನಗೆ, ನಾವು ಒಂದಿನ ಶಾಲೆ ಬಿಡಂಗಿಲ್ಲ, ಹೋಗ್ತಿ ಅಂತ ಹೇಳನಮ್ಮ. ನೀ ಬರೀ ಶಾಲೆ ಅಂತೇನ? ಏನ್ ಗ್ಯಾರಂಟಿ ಅವ ಫೋನ್ ಕೊಡ್ಸಿದ್ಮೇಲೆ ಶಾಲೆಗೆ ಹೋಗ್ತಾನ ಅಂತಂದು ಹೇಳಿ ಎಲ್ಲರೂ ಅಡ್ಡಾಡಕ್ ಹೋದ್ರೆ ಏನ್ ಮಾಡ್ತೀನಿ ನೀನು? ನಿನಗೆ ನಂಬಿಕೆ ಇಲ್ಲ ಅವನ ಮ್ಯಾಗ ನನಗೆ ನಂಬಿಕೆ ಭಾಳ ಐತಿ. ಆಯ್ತೋ, ನಂಬಿಕೆ ಭಾಳ ಐತಿ. ತಗೋಪ್ಪ ಊಟ ಮಾಡಿ. ಅಪ್ಪ ಫೋನ್ ಕೊಡ್ಸಂಬಿಟ್ಟ ಊಟ ಮಾಡೋದಿಲ್ಲ ನಾ. ನೀ ಯಾಕೆ ಅಷ್ಟು ಮಾಡ್ತಾನ ಮಾಡ್ತಿ ಕಿರಣ? ಊಟ ಮಾಡಪ್ಪ, ಕೊಡಿಸ್ತೀನಿ ಅಂತಂದು ಹೇಳ್ಯಾರ ತಗೋ. ಅಷ್ಟಕ್ಕೆ ಕಿರಣ, ನಮ್ದು ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಾವೇನು ಇದ್ದಂತಾರಲ್ಲ. ನಿಮ್ಮಪ್ಪ ನಿನಗೆ ಫೋನ್ ಕೊಡಿಸ್ಬೇಕಂತೇಳಿ ಎಷ್ಟು ಕಷ್ಟಪಡತ್ತಾರ ಗೊತ್ತೇನ? ಮುಂಜಾನೆ 6 ಗಂಟೆಗೆ ಹೊಂಟಾರ, ಅದೇ ಅಲ್ಲಿ ಊಟ ಮಾಡ್ತಾರೋ ಇಲ್ಲ, ಸಂಜೆಗೆ ಮತ್ತೆ 6 ಗಂಟೆಗೆ ಬರತ್ತಾರ. ಕಣ್ಣಿಗೆ ನಿದ್ದಿಲ್ಲ, ಹೊರತುಂಬ ಊಟ ಇಲ್ಲ. ಅವ್ರು ಆಗಿರೋ ಆಕಾರ ನೋಡು. ಸ್ವಲ್ಪ ನಮ್ಮದು ಪರಿಸ್ಥಿತಿ ಅರ್ಥ ಮಾಡ್ಕೊಪ್ಪ. ನಿಮ್ಮಪ್ಪಗೆ ಹೇಳು, ಅಪ್ಪ ನನಗೇನು ಫೋನ್ ಬೇಡ, ಮತ್ತು ನಾ ಶಾಲೆ ಕಲ್ತು ಮುಂದೆ ತೊಗೊತೀನಿ ತಗೋಪ್ಪ ಅಂತಂದು ನಿಮ್ಮಪ್ಪ ಒಂದು ಮಾತು ಹೇಳು. ಅವ್ರಿಗೂ ಖುಷಿ ಆಕತಿ, ನನಗೂ ಖುಷಿ ಆಕತಿ. ನೀ ಮಗ ಆಗಿ ನಮ್ದ ಮಾತು ಕೇಳಲಿಲ್ಲ ಅಂದ್ರೆ ನಾವೇನು ಮಾಡೋಣಪ್ಪ ಹೇಳಿ ನೀನು? ಬರೀ ಇದಾತಲ್ಲ ಬೇಮ್ಮ ನಿಂದು. ನಮ್ಮ ದೋಸ್ತರ ಕಡೆ ಎಲ್ಲರ ಕಡೆನೂ ಫೋನ್ ಅದಾವ, ನನ್ನ ಕಡೆನೇ ಇಲ್ಲ. ಅಪ್ಪ ಫೋನ್ ಕೊಡ್ಸಂಬಿಟ್ಟ ನಾನು ಊಟ ಮಾಡೋದಿಲ್ಲ. ಹುಡುಗ ಹೆಂಗೆ ಹೇಳ್ಬೇಕನ್ನ ನನಗೆ ಅರ್ಥನ ಆಗೋಲ್ತು. ಕಡೆಗೆ ಹೋಗ್ಲಿ, ಊಟಾರ ಮಾಡ್ಪ. ನಿಮ್ಮಪ್ಪ ಫೋನ್ ಕೊಡಿಸ್ತೀನಿ ಅಂತ ಕೊಡ್ಸಂಬಿಟ್ಟ ಹೇಳ್ಯಾರ. ನಾ ಒಟ್ಟು ಊಟ ಮಾಡೋದಿಲ್ಲ. ಫೋನ್ ಕೊಡಿಸಿದಾಗ ನಾ ಊಟ ಮಾಡವ, ಶಾಲೆಗೆ ಹೋಗವ. ನಿನ್ನಂತ ಮಂಡು ಮಗಗೆ ಏನು ಹೇಳ್ಬೇಕಪ್ಪ ನಾನು? ಏನಾರು ಯಾಕ ಮಾಡ್ಕೊಂತ ಹೋಗ. ಕಿರಣ್, ಯಾಕೆ ಊಟ ಮಾಡತ್ತಿಲ್ಲ ಅಕ್ಕ ನೀನು? ಫೋನ್ ಕೊಡ್ಸಂಬಿಟ್ಟ ಊಟ ಮಾಡೋದಿಲ್ಲ. ಊಟ ಮಾಡೋ ತೊಂಬರೋಣಂತ ಬೇಡ, ಫೋನ್ ಕೊಡಿಸ್ಬೇಕ ನಾವು ಊಟ ಮಾಡ್ತೀನಿ. ಇಲ್ಲ ಶಾಲೆಗೆ ಹೋಗುದಿಲ್ಲ, ಊಟನೂ ಮಾಡೋದಿಲ್ಲ. ನಿನಗೆ ಹೇಳಪ್ಪ ನಾನು ಫೋನ್ ಕೊಡ್ತೀನಿ ಅಂತೇಳಿ. ನಂಗೆ ಇವತ್ತು ಫೋನ್ ಸಂಬಂಧ ಊಟ ಬಿಡಬೇಡ. ನಿನಗೆ ಫೋನ್ ಇದಿಲ್ಲ, ನಿನ್ನ ಊಟ ಮಾಡ. ಸಂಜೆ ಮುಂದೆ ಇವತ್ತು ತೊಂಬರೋಣಂತೆ. ಬೇಡಪ್ಪ, ನಂಗೆ ಊಟ ಬೇಡ. ತೊಂಬರೋಣಂತೆ ಹೇಳ್ತೀನಿ ನಿನಗೆ.
ಫೋನ್ ಕೊಡ್ಸೋ ಮಟ ಊಟ ಮಾಡೋದು. ಊಟ ಮಾಡಪ್ಪ ನೀನು ತಮ್ಮನ ಅಂತ ನಾ ಹೇಳ್ತೀನಿಲ್ಲ. ನೀನು ಊಟ ಮಾಡ್ತೀರ ನಾ ಇಲ್ಲಿ ಬರ್ತಾನಂತ. ರೀ ಎಲ್ಲಿ ಹೊಂಟ್ರಿ ನೀವು ಅರ್ಜೆಂಟ್ ಆಗಿ? ಅವ್ನು ನೋಡ್ತಿಲ್ಲ ಕಿರಣಾಗ ಅವ ಏನೋ ಊಟ ಮಾಡಂಗಿಲ್ಲಂತೆ. ಆ ಮಾತುಗಳು ನನ್ನ ಮನಸ್ಸು ಚೊರನಾಗತೈತಿ. ಇವತ್ತೇನ್ರ ಆಗಲಿ ನಾ ಎಲ್ಲರ ಸಾಲ ಮಾಡ್ರ 20,000 ರೂಪಾಯಿ ಇಸ್ಕೊಂಡ್ಬರ್ತೀನಿ. ಮೊದಲು ನಂಗೆ ಮೊಬೈಲ್ ಕೊಡ್ಸ್ಕೊಂಡ್ಬರ್ತೀನಿ ನಾನು. ನಾ ಹೋಗ್ಬರ್ತೀನಿ. ದುಡಿಮೆ ಅಷ್ಟು ಕಷ್ಟ ಐತಿ, ಸಾಲ ಎದಕ್ ಮಾಡ್ತಿದ್ದೆ? ಈ ಊಟ ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆ ಹಸ್ರ ತಾನ ಉಣ್ತಾನ. ಒಂದ್ 2 ಹೊತ್ತು ಉಣ್ಣೋದ್ ಬಿಡಿಸಿದ್ವ ಅಂದ್ರ ನೀ ಸುಮ್ ಕುಂದ್ರಿ. ಅವ್ ಹೇಳ್ದಂಗ ಕುಣ್ಯಾಕ್ ಹೋಗ್ಬೇಡ ನೀನ. ನಿನ್ನ ಕೆಲಸ ನೋಡ್ಕೊ ಹೋಗ, ನನಗೆ ಗೊತ್ತೈತಿ. ನಿನ್ನ ಕೆಲಸ ನೋಡ್ಕೊ ಹೋಗ. ಅಪ್ಪ ಹೋಗಿ 2 ತಾಸು ಆತು. ಇವತ್ತೇನು ಫೋನ್ ಕೊಡಿಸ್ತಾರಿಲ್ಲ ಅವ್ನು ಗೊತ್ತು. ಫೋನ್ ಕೊಡಿಸ್ಲಿಲ್ಲಕಂದ್ರೆ ಗೊತ್ತೈತಿ ಊಟನ ಮಾಡೋದಿಲ್ಲ, ಶಾಲೆಗೆ ಹೋಗೋದಿಲ್ಲ. ಕಿರಣ್ ಫೋನ್ ಕೊಡಿಸ ಅನ್ನಕತ್ತ ಭಾಳ ದಿನ ಆಗೈತೆ. ಈ ಫೋನ್ ನೋಡಿ ಕಿರಣ್ಗೆ ಭಾಳ ಖುಷಿ ಆಕೈತಿ. ಕಿರಣ್ ನಿಂತಾನ, ಕಿರಣ್ಗೆ ಭಾಳ ಖುಷಿ ಆಕೈತಿ. ಕಿರಣ್ ಏನಪ್ಪ? ಏನು ಮಾಡಕತ್ತಿ? ಸುಮ್ಮನೆ ನಿಂತಿದ್ದೆ. ಅಯ್ಯಪ್ಪ ಹೊಸ ಫೋನ್ ಕರೆಯಲು ತಂದ್ಯಪ್ಪ ನೀವು ಹೊಸ ಫೋನ್? ತಮ್ಮಂದಪ್ಪ ಮೊನ್ನೆ ಕೇಳ್ತಿದ್ದಲ್ಲ ಅಪ್ಪ ಫೋನ್ ಕೊಡ್ಸಂತ ನಂಬಿಕೆ ಹೇಳಿ. ಹೋಗಲ್ತೆ. ಹೊಸ ಫೋನ್ ಕರೆಯಲು ತಂದ್ಯಪ್ಪ ನೀನು? ತಮ್ಮಂದೇನಿ. ನಾಳಿಂತ್ರ ಹಂಗಂದ್ರೆ ದಿನ ಶಾಲೆಗೆ ಹೋಗ್ತೀನಿ ತೋಪ. ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ, ಊಟನೂ ಮಾಡ್ತೀನಿ. ನೀನಂತ ಅಪ್ಪ ಪಡ್ಯಾಗ ಭಾಳ ಪುಣ್ಯ ಮಾಡ್ಯಾನಪ್ಪ. ನಾಳಿಂತ್ರ ದಿನ ಹೋಗ್ತೀನಿ ತೋ ಶಾಲೆಗೆ. ನಾನು ಮನ್ಯಾಗ ಕುತ್ಕೊಂಡಿದ್ರ ಎಷ್ಟು ಪಗಾರ ಬರ್ತೈತೇನ? ಇವತ್ತು ಫಸ್ಟ್ ಪಗಾರ ಬಂದೈತಿ. ನಾಳೆನ ಹೋಗಿ ನನ್ನ ಮಕ್ಕಳಿಗೆ ಸೈಕಲ್ ಕೊಡಿಸ್ಬಿಡ್ತೀನಿ. ಪಾಪ ಸೈಕಲ್ ಅನ್ನಕತ್ತಿ ಎಷ್ಟು ದಿನ ಆತವು. ಅಯ್ಯವ್ವ ಬಂದಿ? ಬಂದ್ ನೋಡುವ. ಓದ್ಕೊಳತ್ತೀರ? ಹಾ ಓದ್ಕೊಳತಿದ್ವಿ. ನೋಡಿಲ್ಲಿ ನಿನ್ ಪಗಾರ ಬಂತವ? ಪಗಾರ ಅವ ಬಂದ. ಮತ್ ನಮ್ಗೆ ಫಸ್ಟ್ ಸೈಕಲ್ ಕೊಡಿಸವ. ಮತ್ತೆ ಅದ್ರ ಸಂಬಂಧ ನಾನು ಇಷ್ಟು ಕಷ್ಟಪಟ್ಟು ಮತ್ತೆ ದುಡ್ದು ಪಗಾರ ತಗೊಂಬಂದಿದ್ದೆ. ಮತ್ತೆ ಈ ಪಗಾರ ಆಗೈತಿ, ನಾಳೆರ ನಾಡ್ದಾರ ಹೋಗಿ ಸೈಕಲ್ ತಗೊಂಬರೋಣ ಅಂತ ನಿಮಗೆ. ನೀ ಎಂತ ಕೇಳ್ತಿರೋ ಅಂತ ಸೈಕಲ್ ಕೊಡಿಸ್ತೇನೆ. ನಾನು ನಿಮ್ಮ ಅಪ್ಪನ ನಂಬ್ಕೊಂಡು ಮನ್ಯಾಗ ಕುತ್ಕೊಂಡಿದ್ರೆ ಇಷ್ಟು ರೊಕ್ಕ ಬರ್ತಿದ್ವನ? ಕಿರಣ್ ಸರಿಯಪ್ಪ ಬಂದೆ. ಬಾಯಿಲಿ. ಏನಾತಪ್ಪ? ಅಲ್ಲೋ ಒಂದು 3-4 ದಿನ ಆತ ನಿನ್ನ ಕಡೆ ಫೋನಲ್ಲ. ದೋಸ್ತರಿಗೆ ಯಾಕೆ ಕೊಟ್ಟಿದ್ದಪ್ಪ? ಯಾಕೆ? ಅವ್ರು 2 ದಿನ ಬೇಕಂತಂದ್ರೆ ಅದಕ್ಕೆ ಕೊಟ್ಟಿನಿ. ಕೊಡ್ಬೇಡು, ಅವ್ರಿಗೆ ಕೊಡ್ಬೇಡ. ಮೊಬೈಲ್ ತುಟ್ಟಿ ಮೊಬೈಲ್ ಅದ. ಹಾಪ ನೀ ಬೇಕಂತ ಮತ್ತೆ ಹಠ ಮಾಡಕತ್ತಿ, ನಿನಗೆ ಕೊಡ್ಸಿದ್ದೆ ನಾನು. ಹಾಪ ನಾಳೆ ತೊಗೊಂಬರ್ತೀನಿ ತೋಪ. ತೊಂಬಪ್ಪ. ಅವ್ವ ಬಾಯ್ಲೆ. ಅವ್ವ ಮತ್ತೆ ತಮ್ಮ ಮೊದಲು ಭಾಳ ಚಲೋ ಇದ್ದಾವೆ, ಇತ್ತಿತ್ಲಾಗ ಹಂಗ್ಯಾಕ್ ಮಾಡತ್ತೇನವ? ಏನ್ ಮಾಡತ್ತಾನ? ಅವ ಶಾಲೆ ಅಷ್ಟೇ ಬಿಡತ್ತಿಲ್ಲ, ಅವ ಈಗ ಕಳುನು ಮಾಡತ್ತಾನ ಬೇ ಅವ್ವ. ಮತ್ತು ನೀನು ನಮಗೆ ಸೈಕಲ್ಗೆ ಅಂತ ಹೇಳಿ ತೆಗೆದಿಟ್ಟಿದ್ದಿಲ್ಲ ರೊಕ್ಕದ ಡಬ್ಬಿ ಒಳಗೆ, ಅವ ತೊಗೊಂತಾನ ಅದನ್ನ. ಸುಮ್ ಕುಂದ್ರ. ಏನು ಮಾತಾಡತ್ತೀನಿ ನೀನು? ಅವ ಏನ ಮಂಡತನ ಮಾಡ್ತಾನ, ಅದನ್ನ ಕೊಡ್ಸಿ ಇದನ್ನ ಕೊಡ್ಸು ಅಂತಂದೇಳಿ ನಿಮ್ಮ ಅಪ್ಪಾಗ ಕೇಳ್ತಾನ. ಆ ಮಾತು ಬೇರೆ. ಈ ಮನೆಗೆ ಕಳ್ತನ ಮಾಡ್ತಾನ, ಅದನ್ನ ಮಾಡ್ತಾನ ಅಂತ ಹೇಳಿ ಯಾರು ಹೇಳತ್ತೀನಿ? ಅವ ನಾವು ಕಣ್ಣಾರಿ ನೋಡೀವಿ ಬೇ. ಬೇಕಾದ್ರೆ ನೋಡ್ಬಾ, ನೀ ಬೇಕಾದ್ರೆ ಒಳಗೆ ಬಂದೆ. ನಾನು ನೋಡೀನಿ, ಅದಕ್ಕೆ ಹೇಳತ್ತೀನಿ ನಿನಗೆ. ಅವ ಕಳು ಮಾಡ್ಯಾನ ರೊಕ್ಕ. ಹೌದಾ? ಹಾಂ ಬಲ್ ನೋಡಂಬ. ಅವ ನಾನು ನೋಡೇ ಬಂದಾತೇವಿಲ್ಲ, ನೀ ಮತ್ತೂ ಬಂದು ನೋಡ್ತೇನೆ ಅಂತೀಯಲ್ಲ. ನೋಡ್ಕೋಬೇಕಾದ್ರೆ ಅದಾವೆ, ನೋಡ್ಕೋದ್ರೊಳಗೆ ರೊಕ್ಕ. ಹೌದಲ್ಲ? ತಮ್ಮ ತೊಗೊಂಡು ಹೋಗ್ಯಾನಿದ್ರಾಗಿನ ರೊಕ್ಕ ನಾವು ಕಣ್ಣಾರಿ ನೋಡೀವಿ. ಹುಡುಗ ಹಿಂಗ್ಯಾಗ ಮಾಡತ್ತದ? ಅಪ್ಪ ಬಂದ್ಮೇಲೆ ಅಪ್ಪನ ಮುಂದೆ ಹೇಳವ್ವ. ಇವ ಒಬ್ಬ ಮಗ ಅಂತಂದು ಹೇಳಿ ನಿಮ್ಮಪ್ಪ ಭಾಳ ಅವಂಗ ಮ್ಯಾಲೆ ತೊಗೊಂಡ್ಬಿಟ್ರವ. ಈಗ ನೋಡು ಮನೆಗಿಂದ ರೊಕ್ಕನ ಕಳುವು ಮಾಡಾಕತ್ತಾನ ಅಂತ ಹೇಳಿದ್ರೆ ನಾ ಏನು ಮಾಡ್ಲ ಅವಂಗ? ನಿಮ್ಮಪ್ಪ ಹೇಳಿದೆ ನಾನು, ರೀ ಅವ್ನು ಸ್ವಲ್ಪ ಕೇಳ್ರಿ ಎಲ್ಲಿ ಹೊಕ್ಕಾನ ಏನು ಮಾಡ್ತಾನ ಅಂಥೇಳಿ. ನಿಮ್ಮಪ್ಪ ಏನು ನನ್ನ ಮಾತನ್ನ ಕೇಳವಲ್ಲ. ಹಿಂಗೆ ನೋಡು ಮನೆಗಿಂದ ರೊಕ್ಕ ಕಳ್ತನ ಮಾಡಾಕತ್ತಾನವ. ಪೂರಾ ಹಾದಿನ ತಪ್ಪ್ಯಾನ.
ಅಲ್ಲ ಈ ಹುಡುಗ ಈ ವಯಸ್ಸಿನಾಗ ಮನ್ಯಾಗಿಂದ ರೊಕ್ಕ ಎಲ್ಲ ಕಳು ಮಾಡ್ಕೊಂಡು ಹೊಂಟಾನ. ಮುಂದೆ ದೊಡ್ಡವಾದ್ಮೇಲೆ ಇವ್ನ ಜೀವನ ಹೆಂಗೆ ಅದು ನನಗೆ ಅರ್ಥ ಆಗತ್ತೈತಿ, ನಿಮ್ಮ ಅಪ್ಪಗೆ ಅರ್ಥ ಆಗೋಲ್ತಲ್ಲ ಹುಡುಗ ಮಾಡೋದ. ಅಪ್ಪ ಭಾಳ ಸಡ್ಲು ಕೊಟ್ಟಾರ ಬೇ ಅವಂಗ. ಅವ ಅಪ್ಪ ಬಂದ್ರೆ ರೀ ಬರ್ರಿ ಇಲ್ಲಿ, ಯಾಕೆ ಬರ್ರಿ ಇಲ್ಲಿ. ಯಾಕೇನಾತ? ಏನಾಗಿಲ್ಲ, ಮತ್ತವ ಕಿರಣ್ ಅದಾನಲ್ರಿ, ನಾನು ಪಗಾರ ಆಗಿತ್ತು ಅದನ್ನು ತೊಗೊಂಬಂದು ಮನ್ಯಾಗ ಡಬ್ಬೆ ರೊಕ್ಕ ಇಟ್ಟಿದ್ದೆ. ಈ ಹುಡುಗರಿಗೆ ಸೈಕಲ್ ಕೊಡ್ಸಿದ್ರಾತ ಅಂತೇಳಿ. ಮತ್ತು ನಾವು ಮನ್ಯಾಗ ಇಲ್ದಾಗ ರೊಕ್ಕನ ಕಳು ಮಾಡ್ಕೊಂಡು ಹೋಗ್ಯ ನೋಡ್ರಿ ಅವ. ನಿನಗೆ ಮಾರಿ ಕೆತ್ತಂಗ್ ಕೊಡ್ತೇನೆ ನಾನು, ಏನಾತೀನಿ ಹೌದಪ್ಪ ಅವ ಕಳು ಮಾಡ್ಯಾನ. ಮುಚ್ಚಿ ಬಾಯಿ ನೀವು, ನೀವೇನಂತೀರಿ? ನಾವ್ ಕಣ್ಣಾರೆ ನೋಡವಪ್ಪ. ಆ ಹುಡುಗರು ಬಾಯಿ ಮುಚ್ಚಿಸಿ ಏನ್ ಮಾಡ್ತೀರಿ ನೀವು? ಈ ಮಾತು ಹೇಳ್ಬೇಕಂದೇನ ಹಸ್ತಲ ವಿಚಾರ ಮಾಡೆ. ಏನಾಗತ್ತಿ ಕಿರಣ್ ಮಾಡ್ತಾನ ಹಠ ಮಾಡ್ತಾನೆ, ಅದನ್ನ ಕೊಡ್ಸಪ್ಪ ಅಂತಾನೆ, ಅದೆಲ್ಲ ಒಪ್ಕೊಂತೇನೆ ನಾನು. ಅದನ್ನ ಬಿಟ್ಟು ನೀವು ಕಳು ಮಾಡ್ತಾನೆ ಆಗ್ತೀರಿ ರೀ. ಅವೇನ ನನಗೆ ಮಗ ಅಲ್ಲ ಅಂತ ನಾ ಏನು ಅವನ ಮೇಲೆ ಕಳುವಿಂದ ಅಪರಾಧ ಹೋಸಾಗತ್ತಿಲ್ಲ. ಇವ್ರಿ ಹೆಂಗೆ ಮಕ್ಕಳು, ಅವನು ನನಗೆ ಮಗನ ರೀ. ಅವಂಗ ಅವನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತಂದು ಹೇಳ್ತೀರಿ ನೀವು? ಮನೆಗೆ ಮಾಡಿದ್ದೆ ಹೇಳಕತ್ತೀನಿ ನಾನು, ಅವನು ದಾರಿ ತಪ್ಪೆ ನೋಡ್ರಿ ಅಂತಂದು ಹೇಳಿ. ಈಗ ಇವತ್ತು ಮನೆಗಿಂದ ರೊಕ್ಕ ಕಳುವು ಮಾಡ್ತಾನ, ನಾಳೆ ಹೊರಗೆ ಎಲ್ಲಾರ ಕಳುವು ಮಾಡ್ಕೊಂಬಂದೆ ಅಂದ್ರೆ ಅಪರಾಧ ಮಾಡಿದ್ರೆ ಅದು ನಿಮ್ಗೆ ಕೆಟ್ಟ ಹೆಸರು, ನನಗೆ ಕೆಟ್ಟ ಹೆಸರು. ಇಂಥವ್ರ ಮಗ ಕಳುವು ಮಾಡಕತ್ತ ನೋಡು ಅಂತೇಳಿ ಅದನ್ನ ಕೇಳಿ ವಿಚಾರಿಸ್ರಿ ನೀವು. ನಾವೇನ ಅವನ ಮೇಲೆ ಅಪರಾಧ ಓದ್ಬೇಕಂತ ಹೇಳಕತ್ತಿಲ್ಲ. ಅಪ್ಪ ಅಷ್ಟು ಕಷ್ಟಪಟ್ಟು ಕೊಡ್ಸಿದ ಫೋನು ಇಲ್ಲ ಅವ್ನ ಕಡೆ ಈಗ. ಹೌದಪ್ಪ, ಮತ್ ನಾವ್ ನಮ್ ಕಣ್ಣಾರೆ ನೋಡೇವಿ ಅವ ಕಳು ಮಾಡ್ಯಾನ. ಹೌದಪ್ಪ, ಮತ್ ನಾವ್ ಕಣ್ಣಾರೆ ನೋಡೇವಿ. ಭಾಗ್ಯಲಕ್ಷ್ಮಿ, ನಿಮ್ಮ ಮಾತ್ ಮ್ಯಾಗ ನನಗೆ ಒಟ್ಟ ನಂಬಿಕೆ ಇಲ್ಲ. ಏನ್ ಬೇಕಾದಂತೀರಿ? ಅವ ಹಂಗಂದ್ರೆ ಮನಿ ಒಳಗ ಡಬ್ಬಿ ಒಳಗ ಇಟ್ಟಿದ್ ರೊಕ್ಕ ಎಲ್ಲಿ ಹೊಕ್ಕಾವ? ಅವನ ತಗೊಂಡೋಗ್ಯಾನಂತ ಹೇಳಿದ್ರೆ ನಿಮ್ಮಪ್ಪ ನೋಡಿನ ಅದನ್ನ ನಾನು ನೋಡಿನಿ, ಲಕ್ಷ್ಮಿ ನೋಡಾಳ. ನೀವ್ ಏನ್ ಬೇಕಾದಂತೀರಿ? ನಿಮ್ಮ ಮಾತ್ ಮ್ಯಾಗ ನಮಗೆ ನಂಬಿಕೆ ಇಲ್ಲ. ಅಷ್ಟಕ್ಕೂ ಸ್ವಲ್ಪ ತಡ್ರಿ ನೀವು, ಕಿರಣ್ ಬರ್ಲಿ ಎಲ್ಲ ಗೊತ್ತಾಕೈತಿ. ಅಂದ್ರ ನಾವ್ ಹೇಳೋದ್ ನಿಮ್ಗೆ ಕಳು ಅವ ಮಾಡ್ಯಾನು, ನೀವು ಕಳುನ ಅಪಾದ ಅವ್ನ ಮ್ಯಾಗ ಹಚ್ಚಾಕತ್ತೀರ ಅಂತ ಗೊತ್ತಾಕೈತಿ. ರೀ. ಏನ್ ಮಾತಾಡಕತ್ತೀರಿ ನೀವು? ಅವನ ಮೇಲೆ ನಾವ್ ಯಾಕ ಅಪ್ರೋಧ ಓಡಿಸ್ಬೇಕ ಕಳು ಅಂತಂದೇಳಿ? ಅವೇನ್ ನಮಗ್ ಮಗ ಅಲ್ಲನ್ರಿ? ನಿಮ್ಗ ಅಷ್ಟ ಪ್ರೀತಿ ಐತೇನ ಅವನ ಮೇಲೆ, ನಮಗಿಲ್ಲನ? ಅವ ಮುಂದೆ ಕೆಡಬಾರ್ದ ಅಂತಂದ್ ಹೇಳಿ ನಾವ್ ಕೇಳ್ರಿ ಅವ ಬಂದಾಗ ಅಂತಂದ್ ಹೇಳಾಕತ್ತೀವ್ರಿ ನಿಮಗ. ಇವತ್ತು ಮನೆಗೆ ಎಲ್ಲ ಗೊತ್ತೈತೆ, ಮಾತಿಗೆ ಬರೀ ಅದನ್ನ ಯಾಕೆ ಕೊಡ್ತೀರಿ ಇದನ್ನ ಯಾಕೆ ಕೊಡ್ತೀನಿ ಬರೀ ನೀನೆ. ಅದು ಎದಕ್ ಹೇಳ್ತಿದ್ದೀರಿ? ನಾನು ಈ ವಯಸ್ನಾಗ ಫೋನ್ ಬೇಡ್ರಿ ಅವಂಗ, ಇನ್ನು ಓದೋ ವಯಸ್ನಾಗ ಯಾಕೆ ಬೇಕಂತೇಳಿ ನಾ ನಿಮಗ ಬೈತಿದ್ದೆ ಅಷ್ಟ. ಅವಂಗೇನು ಕೊಡಿಸ್ಬೇಡ ಮಾಡಿಸ್ಬೇಡ ಅಂತದ್ ಅಲ್ರಿ, ಮುಂದೆ ಕೊಡ್ಸೋದ್ ಐತಿ. ಈಗ ಓದೋ ವಯಸ್ನಾಗ ಅವ್ನ ಕೈ ಫೋನ್ ಕೊಟ್ಟು ಕುತ್ಕೊಂಡ್ರ ಕೆಡ್ತಾವ್ ಹುಡುಗರು ಅಂತೇಳಿ ನಾ ನಿಮ್ಗೆ ಹೇಳಿದ್ದ. ಹಂಗಂತ ಅವ್ನ ಮೇಲೆ ಏನ್ ಪ್ರೀತಿ ಇಲ್ಲ ಅಂತಂದ್ ಹೇಳಕ್ ಹೋಗ್ಬೇಡ್ರಿ. ಇವ್ರು ಮಕ್ಕಳ, ಅವನು ಮಗನ ನನಗ. ಈಗ ನೋಡ್ರಿ ಅವ್ರ ಮನೆಗಿಂದ ರೊಕ್ಕ ತಗೊಂಡ್ ಹೋಗ್ಯಾನ, ಅಷ್ಟ್ ಕಷ್ಟಪಟ್ಟು ನಾನು ದುಡ್ದಿಟ್ಟಿ ನಮ್ಮ ಮಕ್ಳಿಗೆ ಸೈಕಲ್ ಕೊಡಿಸ್ಬೇಕಂತಂದ್ ಹೇಳಿ. ಹಿಂಗ್ ಹೇಳ್ದ ಮನೆಗಿಂದ ರೊಕ್ಕ ಯಾರ ತಗೊಂಡ್ ಹೋಗ್ತಾರೇನ? ನೀವೇನ್ ಬೇಕಾದಂತೀರಿ, ನಿಮ್ಮ ಮಾತನ್ನ ನಂಬಿಕೆ ಇಲ್ಲ. ಅಲ್ರಿ, ನಾ ನಿಮ್ಗೆ ಏನ್ ಹೇಳ್ಬೇಕು ಹೆಂಗ್ ಹೇಳ್ಬೇಕು ನನಗಂತ್ರ ಒಂದು ಗೊತ್ತಾಗೋಲ್ತ್ರಿ. ಅಷ್ಟಕ್ಕ ನೋಡ್ರಿಲ್ಲ, ಆ ಕಿರಣ್ ಕೆಡಾಕ ಕಾರಣನ ನೀವು ನೋಡ್ರಿ. ನೀವೇನ್ ಹೇಳಕ್ ಹೋಗ್ಬೇಡ್ರಿ, ನಿಮ್ ಮಾತು ಯಾವ್ದು ಕರೆನ ಅಲ್ಲ, ಎಲ್ಲ ಸುಳ್ಳು ಮಾತಾಡ್ತಿದ್ರಿ ನೀವು. ಕಿರಣ್ ಬಂದ, ಕಿರಣ್ ಬಾ ಇಲ್ಲಿ, ಈಗ ಮಾತಾಡ್ರಿ. ಏನ್ ಮಾತಾಡ್ತೀರ ಆಗಲ್ಲ ನೀವು? ಕಿರಣ್, ನೀ ಆಮೇಲೆ ಎಲ್ಲ ಡಬ್ಬ್ಯಾಗಿಂದ ರೊಕ್ಕ ಕಳು ಮಾಡ್ಕೊಂಡ್ ಹೋಗಿಲ್ಲ? ನಾ ಕಳು ಮಾಡಿಲ್ಪ, ಸುಳ್ಳು ಹೇಳತ್ತಾಳಕಿ. ಕೇಳಿದ್ರಿ? ಕೇಳಿದಿಲ್ಲ? ನಿಜ ಹೇಳ. ನನಗೆ ಗೊತ್ತೈತಿ ಕಿರಣ್ ಏನಂತೇಳಿ ನಮಗ್ ಗೊತ್ತೈತಿ, ನಿಮಗ್ 3 ಮಂದಿ ಗೊತ್ತಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾನ? ಬರೀ 3 ಮಂದಿ ತಲೆಯಾಗ ಒಂದ ಬರೀ ನಿಮಗೆ. ಬರೀ ಕಿರಣ್ ಮ್ಯಾಗ ಏನ್ರ ಅಪದ ಹಚ್ಬೇಕು. ಡಬ್ಬಿಗಿಂದ ರೊಕ್ಕ ತಗೊಂಡೋಗಿಲ್ಲ ನೀನ? ತಗೊಂಡ್ ಹೋಗಿಲ್ಲಪ್ಪ, ಸುಳ್ಳು ಹೇಳತ್ತಾರ. ಡಬ್ಬ್ಯಾಗಿಂದ ರೊಕ್ಕ ಎಲ್ಲಿ ಹೋದ್ವು? ಅವ ತಗೊಂಡ್ ಹೋಗ್ಯಾನ. ತರ್ರಿ, ಒಂದ್ ನಿಮಿಷ ತಡ್ರಿ, ಕಲಿವಿಲಿ ಮಾಡಕ್ ಹೋಗ್ಬೇಡ್ರಿ, ಆರಾಮ್ ಮಾತಾಡ್ರಿ. ಕಿರಣ್, ನೀ ಕಳು ಮಾಡಿದನಪ್ಪ? ಇಲ್ಲಪ್ಪ, ನಾ ಮಾಡಿಲ್ಲ. ಭಾಗ್ಯಲಕ್ಷ್ಮಿ ನಿನ್ ಮ್ಯಾಗ ಸುಳ್ಳು ಅಪಾದ ಹೊರ್ಸತಾರ. ಆತ ಇವ ಸುಳ್ಳು ಹೇಳಕತ್ತೇನ್ರಿ, ಇವ್ರ ಕರೆ ಹೇಳಕತ್ತಾರ. ಕಣ್ಣಾರ್ ನೋಡೇವ್ ನಾವ್ ಇವ ಕಳು ಮಾಡಿದ್ದೆ. ನೋಡಿ ಇಲ್ಲ, ಅಕ್ಕಿನ ನೋಡ್ಯಾಳ. ಆಮೇಲೆ ಬಂದ್ ನಾನು ಡಬ್ಬಿಗಿನ ರೊಕ್ಕ ನೋಡಿದ್ರಿ ಇಲ್ಲ? ಅವ್ರ ಬೇಕಾದ್ ಹೇಳ್ತಾರ. ನಿನಗ ಭಾಗ್ಯಲಕ್ಷ್ಮಿ ಮ್ಯಾಗ ನಂಬಿಕೆ ಐತಿ, ನಿನಗ ಕಿರಣ್ ಮ್ಯಾಗ ನಂಬಿಕೆ ಇಲ್ಲ. ನನ್ಗೆ ಗೊತ್ತೈತಿ ಈ ನಂಬಿಕೆ ನಿನಗ ಯಾವಾಗ್ಲೂ ಇಲ್ಲ. ಇವತ್ತಂತಲ್ಲ, ನಿನ್ ಮ್ಯಾಗ ಯಾವಾಗ್ಲೂ ಇಲ್ಲ. ನನಗ್ ಗೊತ್ತೈತಿ ಕಿರಣ್ ಏನಂತ ಹೇಳಿ, ನಿಮಗ್ ಗೊತ್ತಿಲ್ಲ. ಇದ ಪ್ರೀತಿ ನೋಡ್ರಿ, ಇದ ಪ್ರೀತಿ ಇವತ್ತು ಅವ್ನ್ ಕೆಡಾಕ ಕಾರಣ. ನೀವು ಅವ್ನ ಒಬ್ಬನ ಮಗ ಅವ್ನ್ ನಾಳೆ ನಮಗ ಅವ್ನ್ ನೋಡ್ತಾನ ಅಂತಂದ್ ಹೇಳಿ ಅವ್ನ ತಲೆ ಮೇಲೆ ಕುಂದಿರ್ಸ್ಕೊಂಡ ನೀವು ಮೆರ್ಸಾಕತ್ತೀರಿ. ಈಗ ನೋಡ್ರಿ, ಇವತ್ತು ಮನೆಗಿಂದ ಕಳು ಮಾಡ್ಯಾನ್ರ, ನಾಳೆ ನೋಡ್ರಿ ಎಲ್ಲಾರು ಹೋಗಿ ಕಳು ಮಾಡಿದಂದ್ರ ಅದ ನಿಮ್ಗ ಕೆಟ್ಟ ಹೆಸರು, ನನಗೂ ಆಗಲ್ಲ ಹೇಳ್ಬೇಡ. ನೀನ ಕಳು ಮಾಡ ಅಂತ ಹೇಳಿ ಕಳು ಮಾಡಿಲ್ಲವ. ಕಿರಣ್ ಕಳು ಮಾಡಿದಪ್ಪ ನೀನು. ನಿಜ ಹೇಳಿ, ಅಪ್ಪ ನಿನ್ ಮೇಲೆ ಬಾಳ್ ನಂಬಿಕೆ ಇಟ್ಟಾರ. ನೀವ್ ಅದಕ್ಕೆ ಸುಳ್ಳು ಹೇಳತ್ತೀರಿ? ಅಪ್ಪನ ಮುಂದೆ ನಾ ಕಳು ಮಾಡಿಲ್ಲಪ್ಪ. ಅವ್ರು ಸುಳ್ಳು ಹೇಳಕತ್ತಿಲ್ಲ, ನಿನ್ಗ ಕೇಳಕತ್ತಾರ. ಅವ್ರು ಕರೆ ಹೇಳ, ಮೊದ್ಲ ರೊಕ್ಕ ಎಲ್ಲಿಟ್ಟವನ ಏನ್ ಹೇಳ್ಬೇಕವ ಮಾಡಿಲ್ಲ ಅಂತ ಹೇಳಿ, ಎಷ್ಟೆಲ್ಲ ಹೇಳ್ಬೇಕವ. ಅವ ಮಾಡ್ಯಾರ ಅಂತ ಹೇಳಕತ್ತಿವ್ರಿ ನಾವು. ಮತ್ತೆ ಮನೆಗಿನ ರೊಕ್ಕ ಎಲ್ಲಿ ಹೋಗ್ಬೇಕ? ಇಲ್ಲ ನೀ ತಗೋಬೇಕ, ನಾ ತಗೋಬೇಕಿಲ್ಲ, ಮಕ್ಳು ತಗೋಬೇಕು. ಅವ್ರು ತಗೊಂಡಿಲ್ಲ, ನಾನು ತಗೊಂಡಿಲ್ಲ, ನೀನ್ ತಗೊಂಡ್ ಮತ್ತೆ ಇವನ ಅಲ್ಲ. ನೀವು 3 ಮಂದಿ ಏನ್ರ ಮಾಡಿರ್ಬೇಕು, ಇವನ್ನ ಹಾಕೈತಿರಿ ನೀವು. ನಾವ್ ಯಾಕೆ ಮಾಡಕೋ? ನಾನ್ ಕಷ್ಟಪಟ್ಟು ದುಡ್ದು ರೊಕ್ಕದ ನಾವೇನ್ ಮಾಡಕ್ ಹೋಗೋಣ ರೊಕ್ಕನ? ಅವ್ವ ನಮಗ ಅದನ್ನ ಸೈಕಲ್ ತಗೊಂಡ್ ಬರಾಕಿತ್ತಿದ್ಲಪ್ಪ, ಅದು ನೀವ್ ಕಳು ಮಾಡ್ಕೊಂಡ್ ಹೋಗ್ಯಾನ. ನೀವ್ ಮತ್ತೆ ನಾವ್ ಹೇಳಿದ್ರ ನಂಬವಲ್ರಲ್, ಮತ್ತೆ ಅವ್ನ ಮಾತ ನಂಬಕತ್ತೀರಿ ನೀವು. ನಿಮ್ ಮಾತ್ ಮ್ಯಾಗ ನನಗೆ ಒಟ್ಟ ನಂಬಿಕೆ ಇಲ್ಲ. ರೀ,
ಮತ್ತು ನಾ ಎಷ್ಟು ಹೇಳಿದ್ರೆ ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಹೌದಿಲ್ರಿ ನಿಮಗೆ ಮತ್ತು ಇವನ್ ಮಾತಿನ ಮೇಲೆ ನಂಬಿಕೆ ಐತಿ ನಿಮಗೆ. ನೀವು ನಂಬಿಕೆ ಬರುವಂತ ಮಾತಾಡ್ರಿ ನಾನು ನಂಬತ್ತೇನಿ. ನೀವು ನಂಬಿಕೆ ಮಾಡಲಿದ ಮಾತು ಮಾತಾಡತ್ತಿರಲ್ಲ ನಾನು ನಂಬಂಗಿಲ್ಲ. ಆತವ್ರಿ ನೀವು ನಮ್ಮ ಮಾತು ನಂಬಾಡ್ರಿ, ಇವನ್ನ ನಂಬಿಕೆ ಅಂತ ಕುಂದ್ರಿ ನೀವು. ಈ ನಂಬಿಕೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗತ್ತೆ ಯಾವ ಮಟ್ಟಕ್ಕೆ ಹಸ್ತೈತ ನಮಗಂತ್ರ ಗೊತ್ತಿಲ್ಲ. ಇವ್ ನಂಬಿಕೆ ಅಂದ್ ಇವ್ನ ಕರ್ಕೊಂಡು ನೀವೇ ಕುಂದ್ರಿ ಮನೆ ಒಳಗೆ, ನಾನು ನನ್ನ ಮಕ್ಕಳು ಹೋಗ್ತೀವಿ. ಓಕೆ ಹೋಗ್ತೀವಿ ಹೋಗ್ರಿ ಹೋಗ್ರಿ ಬರ್ರಿ ಹೋಗೋಣ. ಹೋಗ್ರಿ ಮಗನ್ ಕರ್ಕೊಂಡು ಕುಂದ್ರವಲ್ರ ಕರೋಣ. ಹೋಗ್ರಿ 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 ಬಾಕಿರ ಅವ್ರ ಬಗ್ಗೆ ಏನು ತಿಳಿಸ್ಬೇಡ ನೀನು. ಈ ಕೊಲ್ ಮಾಡಲಿಲ್ಲ ಇಲ್ಲಪ್ಪ ನಾ ಮಾಡೇ ಇಲ್ಲ. ಹೌದಾ ನೀವು ಮಾಡಿಲ್ಲ ಅಂತಿ, ಅವ್ರು ಮಾಡಿಲ್ಲ ಅಂತಾರೆ.